ನಿಮಗೆ KFC ಇಷ್ಟನಾ? ಈ ಸ್ಟೋರಿ ನೋಡಲೇಬೇಕು. KFC ಮೇಲೆ ಫುಡ್ ಸೇಫ್ಟಿ ಇಲಾಖೆ ಬಿಗ್ ರೇಡ್ ಮಾಡಿದೆ. ಬಟರ್, ಸಾಸ್ ಸೇರಿದಂತೆ ಅನೇಕ ಫುಡ್ ಅನ್ನ ಪರಿಶೀಲನೆ ಮಾಡಿದ್ದಾರೆ ಫುಡ್ ಆಫೀಸರ್ಸ್. ನೀವು ಕೂಡ KFCಯ ಫುಡ್ ಅನ್ನ ಇಷ್ಟಪಡ್ತೀರಾ? KFC ಮೇಲೆ ಈಗ ಫುಡ್ ಸೇಫ್ಟಿ ಇಲಾಖೆ ಬಿಗ್ ರೇಡ್ ಮಾಡಿದೆ. ಬಟರ್, ಸಾಸ್ ಸೇರಿದಂತೆ ಅನೇಕ ಫುಡ್ ಅನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ಬ್ರಿಗೇಡ್ ರೋಡ್ ಬಳಿಯ KFC ಕಿಚನ್ ಬಳಿ ಒಂದು ಪರಿಶೀಲನೆ ನಡೀತಾ ಇದ್ದು, ಬನ್ಸ್, ಫ್ರೋಜನ್ ಚಿಕನ್ ಪರಿಶೀಲಿಸಿದ್ದಾರೆ ಅಧಿಕಾರಿಗಳು. ಫ್ರೆಶ್ ಸಾಮಗ್ರಿ ಬಳಕೆ ಮಾಡಲಾಗ್ತಾ ಇದೆಯಾ ಅಥವಾ ಸ್ಟೋರ್ ಇಟ್ಟಂತ ಐಟಮ್ಸ್ಗಳನ್ನ ಉಪಯೋಗಿಸ್ತಾ ಇದ್ದಾರಾ ಅನ್ನೋದು ಈಗ ಫುಡ್ ಆಫೀಸರ್ಗಳ ಪರಿಶೀಲನೆಯಾಗಿದೆ. ಸಾಸ್ಗಳಿಗೆ ಯಾಕೆ ಲೇಬಲ್ ಮಾಡಿಲ್ಲ ಅಂತ ಪ್ರಶ್ನೆಯನ್ನು ಹಾಕಿದ್ದಾರೆ. ಈಗ ಯಾವುದೇ ಸಾಸ್ಗಳಿಗೆ ಲೇಬಲ್ ಹಾಕಬೇಕು, ಹಾಕದೇ ಇದ್ದಲ್ಲಿ ರೇಡ್ ಆಗುತ್ತೆ ಅನ್ನೋದು ಈಗ KFCಯ ಒಂದು ಮ್ಯಾನೇಜರ್ಗೆ ಈಗ ತಲೆನೋವಾಗಿದೆ. ಈಗ KFC ಸಿಬ್ಬಂದಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಧಿಕಾರಿಗಳು. ಯಾವ ಕಂಪನಿಯ ಅಡುಗೆ ಎಣ್ಣೆ ಬಳಕೆ ಮಾಡಲಾಗ್ತಾ ಇದೆ, ಎಷ್ಟು ಬಾರಿ ಎಣ್ಣೆ ಬಳಸಲಾಗ್ತಿದೆ ಎಂದು ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ. ಅಲ್ಲಿದ್ದಂತಹ ಬಟರ್, ಸಾಸ್ ಸೇರಿದಂತೆ ಅನೇಕ ಫುಡ್ಗಳನ್ನು ಈಗಾಗಲೇ ಫುಡ್ ಆಫೀಸರ್ಸ್ ಪರಿಶೀಲನೆ ಮಾಡ್ತಾ ಇದ್ದಾರೆ. KFC ಮೇಲೆ ಫುಡ್ ಸೇಫ್ಟಿ ಇಲಾಖೆ ಬಿಗ್ ರೇಡ್ ಮಾಡಿದೆ. ಬ್ರಿಗೇಡ್ ರೋಡ್ ಬಳಿಯ KFC ಕಿಚನ್ಗೆ ಈಗಾಗಲೇ ಪರಿಶೀಲನೆ ನಡೆಸಿರುವಂತಹ ಫುಡ್ ಆಫೀಸರ್ಸ್ ಪ್ರತಿಯೊಂದರ ಮೇಲೆ, ಅಂದರೆ ಪ್ರತಿಯೊಂದು ಬಾಟಲ್ಗಳ ಮೇಲೆ ಲೇಬಲ್ ಇರಲೇಬೇಕು ಅನ್ನೋದು ಈಗ ಫುಡ್ ಆಫೀಸರ್ಗಳ ಲೆಕ್ಕಾಚಾರ ಆಗಿದೆ. ಒಂದು ವೇಳೆ ಅದನ್ನ ಹಾಕಲಿಲ್ಲ ಅಂದ್ರೆ ಬಿಗ್ ರೇಡ್ ಆಗೋದಂತೂ ಗ್ಯಾರಂಟಿ. ಬ್ರಿಗೇಡ್ ರೋಡ್ ಬಳಿಯ KFC ಕಿಚನ್ ಬಳಿ ಈಗಾಗಲೇ ಅಧಿಕಾರಿಗಳು ತೆರಳಿದ್ದಾರೆ. ಅಲ್ಲಿದ್ದಂತಹ ಐಟಮ್ಸ್ಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸಾಸ್ ಆಗಿರ್ಬೋದು, ಬಟರ್ ಆಗಿರ್ಬೋದು, ಹೀಗೆ ಅನೇಕ ಫುಡ್ಗಳನ್ನ ಅಲ್ಲಿ ಈಗಾಗಲೇ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ಅದು ಬಂದು ಪೌಡರ್ ಮಾಡ್ತಾರೆ. ಅದು ಬಂದು ಪೌಡರ್ ಮಾಡ್ತಾರೆ. If getting fall down, so if some keeping separately, but the norm you are supposed to place the label over it. yes, I got it. But what happened? So ನಾವು ಸ್ಟಿಕ್ಕರ್ ಮಾಡಿದಾಗ ಅದು ಇದು ಮ್ಯಾಕ್ಡೊನಾಲ್ಡ್ KFC ಪ್ರಿಯರು ನೋಡಲೇಬೇಕಾದ ಸ್ಟೋರಿ. ಇಷ್ಟಪಟ್ಟು ಬಾಯಿ ಚಪ್ಪಲಕ್ಕೆ ತಿಂದ್ರೆ ಆರೋಗ್ಯ ಹಾಳ್ಗೆಡೋದಂತೂ ಪಕ್ಕ. ನಿನ್ನೆ ಹೋಟೆಲ್, ಇಂದು ಫುಡ್ ಔಟ್ಲೆಟ್ಗಳ ಮೇಲೆ ರೇಡ್ ಮಾಡ್ತಾ ಇದ್ದಾರೆ ಫುಡ್ ಆಫೀಸರ್ಸ್. ಆಹಾರ ಸುರಕ್ಷತಾ ಅಧಿಕಾರಿಗಳ ಭರ್ಜರಿ ರೇಡ್ ಇದೆ. ಅಲ್ಲಿದ್ದಂತ ಬಟರ್, ಸಾಸ್ ಸೇರಿದಂತೆ ಅನೇಕ ಫುಡ್ಗಳನ್ನು ಈಗಾಗಲೇ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಹಲವು ವಸ್ತುಗಳು ಸೀಸ್ ಆಗಿವೆ, ಪರೀಕ್ಷೆಗೆ ರವಾನಿಸಲಾಗಿದೆ. ಪ್ರತಿಯೊಂದು ಸಾಸ್ಗಳ ಡಬ್ಬ ಮೇಲೆ ಲೇಬಲ್ ಇರಲೇಬೇಕು ಅಂತ ಈಗಾಗಲೇ ಅಧಿಕಾರಿಗಳು ಮ್ಯಾಕ್ಡೊನಾಲ್ಡ್ ಸಿಬ್ಬಂದಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಿನ್ನೆ ಹೋಟೆಲ್, ಇಂದು ಫುಡ್ ಔಟ್ಲೆಟ್ಗಳ ಮೇಲೆ ಈಗ ರೇಡ್ ಆಗ್ತಾ ಇದೆ. ಆಹಾರ ಸುರಕ್ಷತಾ ಅಧಿಕಾರಿಗಳ ಭರ್ಜರಿ ರೇಡ್ ಇದು. ಅನೇಕರು ಇಂತಹ ಫುಡ್ಗಳನ್ನ ತಿಂದು ಅತಿ ಚಿಕ್ಕ ವಯಸ್ಸಿನಲ್ಲೇ ತಮ್ಮ ಆರೋಗ್ಯವನ್ನ ಕೆಡಿಸಿಕೊಳ್ತಾ ಇದ್ದಾರೆ. ಆ ಎಣ್ಣೆ ನೋಡ್ಬಿಟ್ರಂತೂ ಅಬ್ಬಾಬಾಬಾಬಾಬಾ ಹೇಗೆ ತಿಂತಾರೋ ಏನೋ ಗೊತ್ತಿಲ್ಲ. ಇದು ಮ್ಯಾಕ್ಡೊನಾಲ್ಡ್ KFC ಪ್ರಿಯರು ನೋಡಲೇಬೇಕಾದಂತ ಸ್ಟೋರಿ. ಬಾಯಿ ಚಪ್ಪಲಕ್ಕೆ ಏನೇನೋ ತಿಂದ್ರೆ ಆರೋಗ್ಯ ಹಾರ್ಗೆಡುತ್ತೆ. ದಯವಿಟ್ಟು ಈ ಸ್ಟೋರಿನ ನೋಡಲೇಬೇಕು. ಫೈವ್ ಸ್ಟಾರ್, 3 ಸ್ಟಾರ್ ಹೋಟೆಲ್ ಮೇಲೆ ತಪಾಸಣೆ ಮಾಡ್ತೀವಿ. ಇವತ್ತು KFC ಮತ್ತು ಮ್ಯಾಕ್ಡೊನಾಲ್ಡ್ ಬರ್ಗರು ತಿಂದು ಈ ಥರ ಜಂಕ್ ಫುಡ್ ಅಂತ ಏನು ಹೇಳ್ತೀವಿ ಅದ್ರ ಮೇಲೆ ತಪಾಸಣೆ ಮಾಡಿ ಇವರಿಗೆ ಬನ್ ಎಲ್ಲಿಂದ ಬರುತ್ತೆ, ಚಿಕನ್ ಎಲ್ಲಿಂದ ಬರುತ್ತೆ ಮತ್ತು ಯಾವ ರೀತಿ ಮೇಂಟೈನ್ ಮಾಡ್ತಾರೆ ಅನ್ನೋದು ಇವತ್ತು ತಪಾಸಣೆ. ನಿನ್ನೆ ಸುಮಾರು 25 ಹೋಟ್ಲು ನಾವು ತಪಾಸಣೆ ಮಾಡಿದಾಗ ಒಂದು 35 ಸ್ಯಾಂಪಲ್ ತೆಗೆದಿದ್ವಿ. ಈ 35 ಸ್ಯಾಂಪಲ್ನ ಅನಾಲಿಸಿಸ್ ಕಳಿಸಿದ್ವಿ. ಇದರೇನಾದ್ರು ಆನ್ಸರ್ ಬಂತಂದರೆ ನಾವು ಕೇಸ್ ಹಾಕಿ ಕ್ರಿಮಿನಲ್ ಕೇಸ್ ಹಾಕಿ ಪ್ರಾಸಿಕ್ಯೂಷನ್ಗೆ JMFC ಕೋರ್ಟ್ಗೆ ಹಾಕ್ತೀವಿ.
ಇನ್ನು ಮಿಕ್ಕಿದ್ದು ಕ್ಲೀನಿನೆಸ್ ಇರಲಿಲ್ಲ, ತರಕಾರಿ ಮತ್ತು ಇದೆಲ್ಲ ಕೊಳೆತ ಸ್ಥಿತಿಯಲ್ಲಿ ಇರೋದ್ರಿಂದ ಈಗಾಗಲೇ ನೋಟಿಸ್ ಕೊಟ್ಟಿದ್ವಿ. ಅವ್ರು ಬಂದು ರಿಪ್ಲೈ ಕೊಡೋದಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿದ್ವಿ. ಅವರ ರಿಪ್ಲೈ ನೋಡ್ಕೊಂಡು ಅವ್ರಿಗೆ ನೆಕ್ಸ್ಟ್ ಏನು ಕ್ರಮ ತಗೋಬೇಕು ಅದರಿಂದ ನಾವು ಸತತ ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮಿ, ಈಗಾಗಲೇ ಹಲವು ಹೋಟೆಲ್ಗಳ ಮೇಲಾಯಿತು, ಔಟ್ಲೆಟ್ಗಳ ಮೇಲಾಯಿತು, ಈಗ ಜಂಕ್ ಫುಡ್ಗಳ ಮೇಲೆ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ ಫುಡ್ ಆಫೀಸರ್ಸ್. ಏನೆಲ್ಲ ಸಿಕ್ತು ಆ ಒಂದು ಸಂದರ್ಭದಲ್ಲಿ ಅವರು ಪರಿಶೀಲನೆ ಮಾಡುವ ವೇಳೆ? ಎಸ್ ಕಾರ್ತಿಕ್, ಈಗಾಗಲೇ ವಾರಾಂತ್ಯ ಬಂದ್ರೆ ಸಾಕು, ವಾರ ಪೂರ್ತಿ ದುಡಿಯುವಂತಹ ಜನರು ವಾರಾಂತ್ಯದಲ್ಲಿ ಹೋಟೆಲ್ ಮತ್ತು KFC ಮೇಲೆ ಅವಲಂಬನೆ ಆಗುವಂತದ್ದು. ಈ ನಿಟ್ಟಿನಲ್ಲಿ ವೀಕೆಂಡ್ ಮೋಜು ಮಸ್ತಿಯಲ್ಲಿ ಇದ್ದಂತಹ ಹೋಟೆಲ್ ಮಾಲೀಕರಿಗೆ ಆಗಿರ್ಬೋದು ಅಥವಾ ಏನು ಬೆಂಗಳೂರಿಗರಿಗೂ ಆಗಿರ್ಬೋದು, ಈಗ ಆಹಾರ ಇಲಾಖೆ ಒಂದ್ ರೀತಿಯಲ್ಲಿ ಶಾಕ್ ಅನ್ನ ಕೊಟ್ಟಿರುವಂತದ್ದು. ಸದ್ಯಕ್ಕೆ ಕೆಲವೊಂದಷ್ಟು ಹೋಟೆಲ್ಗಳಿಗೆ ಭೇಟಿ ನೀಡೋದ್ರ ಮುಖಾಂತರವಾಗಿ ಆಹಾರದ ತನಿಖೆಯ ಜೊತೆಗೆ ಆಹಾರ ಯಾವ ರೀತಿಯಾಗಿದೆ ಏನು ಎಲ್ಲ ವಿಚಾರಗಳನ್ನ ಪರಿಶೀಲನೆ ಮಾಡುವುದಕ್ಕೆ ನಿನ್ನೆಯಿಂದಲೇ ಮುಂದಾಗಿರುವಂತದ್ದು. ಇವತ್ತು MG ರೋಡ್ ಜೊತೆಗೆ ಬ್ರಿಗೇಡ್ ರೋಡ್ ಅಲ್ಲಿರುವಂತಹ KFCಗೆ ಕಾಲಿಟ್ಟಿರುವಂತಹ ಅಧಿಕಾರಿಗಳು ಸಂಪೂರ್ಣವಾಗಿ KFC ಎಲ್ಲ ಜಾಲಾಡಿದ್ದಾರೆ. ಏನೆಲ್ಲ ಇದಾವೆ, ಜೊತೆಗೆ ಬನ್ಸ್ಗಳ ಡೇಟ್ ಎಷ್ಟು ಮಟ್ಟಿಗಿದೆ, ಬಟ್ರಿ ಯಾವಾಗ ತಂದಿದ್ದಾರೆ, ಅದರ ಡೇಟ್ ಮುಗ್ದೋಗಿದ್ಯಾ, ಡೇಟ್ ಇಬಾರ ಆಗಿದ್ಯಾ, ಯಾವ ಫ್ರೆಶ್ ಆಗಿದ್ಯಾ ಇಲ್ವಾ, ಎಲ್ಲಿಯವರೆಗೂ ಇದು ತಾರೀಖು ಬರುತ್ತೆ, ಎಲ್ಲಿವರೆಗೂ ಡೇಟ್ ಇದೆ ಅನ್ನುವಂಥದ್ದನ್ನ ಸಂಪೂರ್ಣ ಮಾಹಿತಿಯನ್ನ ಈಗ KFC ಅಲ್ಲಿ ಕಲೆ ಹಾಕಿರುವಂತದ್ದು. ಆದ್ರೆ ಅಲ್ಲಿ ಒಂದಷ್ಟು KFC ಅಲ್ಲಿ ಡೇಟ್ ಡಿಬಾರ್ ಆಗಿರುವಂತಹ ವಿಚಾರಗಳು ಹೊರಗೆ ಬಂದಿರುವಂತದ್ದು. ಆ ವಿಚಾರ ಬಗ್ಗೆ ಕುರಿತು ತನಿಖೆಯನ್ನ ಮಾಡಿದ್ದಾರೆ. ತನಿಖೆ ಬಳಿಕ ಒಂದಷ್ಟು ವರದಿಯನ್ನ ಸ್ಯಾಂಪಲ್ಸ್ ಗಳನ್ನ ಕಲೆಕ್ಟ್ ಮಾಡಿದ್ದಾರೆ. ಸ್ಯಾಂಪಲ್ಸ್ ಗಳನ್ನ ಈಗ ಟೆಸ್ಟ್ ಕಳಿಸಲಾಗಿರುವಂತದ್ದು. ಟೆಸ್ಟ್ ನ ವರದಿ ಬಂದ ಬಳಿಕ ಏನು ಕ್ರಮ ಕೈಗೊಳ್ಬೇಕು, ಜೊತೆಗೆ ಅವರಿಗೆ ಯಾವ ರೀತಿಯಾಗಿ ಏನು ನಿಯಮ ಉಲ್ಲಂಘನೆ ಮಾಡಿರೋದ್ರಿಂದಾಗಿ ಯಾವ ರೀತಿ ಕ್ರಮವನ್ನ ಹಾಕ್ಬೇಕು ಅನ್ನೋದಕ್ಕೆ ಸದ್ಯಕ್ಕೆ ಮುಂದಾಗ್ತಾ ಇರುವಂತದ್ದು. ಆದ್ರೆ ಕಾರ್ತಿಕ್, ನಾವಿಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಏನು ಅಂತಂದ್ರೆ, ಇದೇನು ಮೊದಲನೇ ಬಾರಿಯಲ್ಲ, ಈ ರೀತಿಯಾಗಿ ಸಾಕಷ್ಟು ಬಾರಿಯೂ ಸಹ ಸಾಕಷ್ಟು ಹೋಟೆಲ್ಗಳಲ್ಲಿ ಕಂಡು ಬರುವಂತದ್ದು. ಅದರಲ್ಲೂ ಸಹ ತುಂಬಾ ಜನರು ನಂಬುವಂತದ್ದು KFCಗಳಲ್ಲಿ ತುಂಬಾ ಫ್ರೆಶ್ ಇರುತ್ತೆ, ಟೇಸ್ಟ್ ಇರುತ್ತೆ, ಬಾಯಿ ಚಿತ್ರಕ್ಕಾಗಿ ನಾವು ನೋಡ್ತಾ ಹೋಗ್ತಾರೆ ಹೊರತು ಆದ್ರೆ ಆರು ಕಡೆ ಗಮನ ಕೊಡ್ತೇನೆ ಈ ರೀತಿಯಾಗಿ ತಿನ್ನೋದು ತಪ್ಪು ಅನ್ನುವಂಥದ್ದು ಒಂದ್ ಕಡೆ. ಜೊತೆಗೆ ಅಂಗಡಿ ಶಾಪ್ ಮಾಲೀಕರಿದ್ದಾರೆ, ಅವರು ಸಹ ಈ ರೀತಿಯಾಗಿ ಡೇಟ್ ಇಬಾರ ಕೊಡುವುದು ನಿಜಕ್ಕೂ ಬಾಹಿರ. ಇದು ಈ ನಿಟ್ಟಿನಲ್ಲಿ ಸದ್ಯಕ್ಕೆ ಅವರಿಗೆ ರೂಲ್ಸ್ ಬ್ರೇಕ್ ಮಾಡಿರೋದಕ್ಕಾಗಿ ಒಂದಷ್ಟು ಕ್ರಮವನ್ನ ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಆದ್ರೆ ಇದು ಇವತ್ತಿಗೆ ಮುಗಿಯೋದಿಲ್ಲ, ಇನ್ನು ನಾಳೆಯೂ ನಡೆಯುವಂತ ಸಾಧ್ಯತೆ ಇದೆ. 5 ಸ್ಟಾರ್ ಅಂದ್ರೆ ನಾವು ಇನ್ನೆಲ್ಲ ನೋಡ್ತಾ ಇದ್ವಿ, ರೋಡ್ ಸೈಡ್ ಬದಿಗಳಿಗೆ ಮಾತ್ರ ಆರೋಗ್ಯ ಇಲಾಖೆ ಜೊತೆಗೆ ಆಹಾರ ಇಲಾಖೆ ಏನಿದೆ ಅಥವಾ ಏನು ಲಗ್ಗೆ ಇಟ್ಟು ಅಲ್ಲಿ ತಪಾಸಣೆ ಮಾಡ್ತಾರೆ ಅನ್ನುವಂಥದ್ದು, ಅದು ಖಂಡಿತವಾಗಿಯೂ ಸುಳ್ಳು ಅನ್ನುವಂಥದ್ದನ್ನ ಪ್ರೂವ್ ಮಾಡಿದ್ದಾರೆ. ಈಗ ಸಂಪೂರ್ಣವಾಗಿ 5 ಸ್ಟಾರ್ ಹೋಟೆಲ್ಗಳಿಗೆ ಮತ್ತು ಸ್ಟ್ಯಾಂಡರ್ಡ್ ಹೋಟೆಲ್ಗಳಿಗೆ ಜೊತೆಗೆ KFCಗಳಿಗೆ ಭೇಟಿ ನೀಡುವುದರ ಮುಖಾಂತರವಾಗಿ ಸಂಪೂರ್ಣವಾಗಿ ಮಾಹಿತಿಯನ್ನ ಸಂಪೂರ್ಣವಾಗಿ ಅಲ್ಲಿರುವಂತಹ ಫುಡ್ ಟೆಸ್ಟ್ ಮಾಡುವುದಕ್ಕೆ ಮುಂದಾಗ್ತಾ ಇರುವಂತಹದ್ದು. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಲಕ್ಷ್ಮಿ.